ಬಿಜೆಪಿ ಬಣ ರಾಜಕೀಯಕ್ಕೆ ಹೈಕಮಾಂಡ್ನಿಂದಲೇ ಮುಲಾಮು. ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ಶಮನಕ್ಕೆ ಜೆಪಿ ನಡ್ಡಾ ಸೂತ್ರವನ್ನು ಹೆಣೆದಿದ್ದಾರೆ. ಯಾಕಂದ್ರೆ ಈ ಬಣ ಬಡಿದಾಟ ಬಿಜೆಪಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಲೋಕಸಭೆ ಚುನಾವಣೆ ಹತ್ರ ಬಂದಂಗೆ ಅದು ಟಿಕೆಟ್ ವಿಚಾರವಾಗಲೂ ಕೂಡ ಹೌದು. ಈಗ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೂತ್ರ ಹೆಣೆದಿದ್ದಾರೆ. ನಾಳೆ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಿದ್ದಾರೆ. ನಾಳೆ ರಾತ್ರಿಯೇ 4 ಲೋಕಸಭಾ ಕ್ಷೇತ್ರಗಳ ಕೋರ್ ಕಮಿಟಿ ಸಭೆ ಇದೆ. ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ ಮತ್ತು ಬಾಗಲಕೋಟೆ ಸಂಬಂಧ ಸಭೆ ನಡೆಸ್ತಾರೆ. 3 ಜಿಲ್ಲೆಯಲ್ಲಿರುವಂಥ ಆಂತರಿಕ ಭಿನ್ನಮತ ಶಮನಕ್ಕೆ ನಡ್ಡಾ ಈಗ ಸೂತ್ರವನ್ನು ಕಂಡುಕೊಂಡಿದ್ದಾರೆ. ಯಾಕಂದರೆ ಬೆಳಗಾವಿಲಿ ಆಲ್ರೆಡಿ 2-3 ಬಣಗಳು, ಮೊದಲೇ ಬಿಜೆಪಿಲಿ ಬಣ ಇತ್ತಲ್ಲಿ, ಈಗ ಟಿಕೆಟ್ ವಿಚಾರವಾಗಿ ಮತ್ತೆ ಬಣಗಳು ಸೃಷ್ಟಿಯಾಗಿದ್ದಾವೆ. ಕತ್ತಿ ಆ್ಯಂಡ್ ಜೊಲ್ಲೆ ಒಂದು ಬಣ, ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ದೊಂದು ಬಣ, ಈ ರೀತಿಯಾಗಿ ಅಲ್ಲಿ ಕಾದಾಟ ಶುರುವಾಗ್ಬಿಟ್ಟಿದೆ. ಅದು ಲೋಕಸಭೆ ಚುನಾವಣೆ ಮೇಲೆ ಸಹಜವಾಗಿ ಎಫೆಕ್ಟ್ ಆಗೇ ಆಗುತ್ತೆ. ಆಮೇಲೆ ಚಿಕ್ಕೋಡಿ ಅಂತ ಬಂದಾಗಲೂ ಕೂಡ ಅಷ್ಟೇ, ಅಲ್ಲೀಗ ಜೊಲ್ಲೆ, ಅಣ್ಣಾ ಸಾಹೇಬ್ ಜೊಲ್ಲೆ ಆಕಾಂಕ್ಷಿ ಆಗಿದ್ದಾರೆ, ಪ್ರಬಲ ಆಕಾಂಕ್ಷಿ. ಈಗ ಅಲ್ಲಿ ಕತ್ತಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಹಾಗಾಗಿನೇ ಅವ್ರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಬಟ್ ಅಲ್ಲೂ ಕೂಡ ಅಷ್ಟೇ, 1-2 ಬಣಗಳು ಸೃಷ್ಟಿಯಾಗಿದ್ದಾವೆ. ಮೊದಲಿಂದನೂ ಕೂಡ ಇತ್ತು, ಇತ್ತೀಚೆಗೆ ಮತ್ತು ಜಾಸ್ತಿ ಆಗಿದೆ. ಬೆಳಗಾವಿಯಲ್ಲೂ ಕೂಡ ಅಷ್ಟೇ, ಅಲ್ಲೂ ಅಭಯ್ ಪಾಟೀಲು, ಬೆನಕೆ, ರಮೇಶ್ ಜಾರಕಿಹೊಳಿ ಮತ್ತು ವಲಸಿಗರದ್ದು ಒಂದು ಟೀಮು. ಅಂದರೆ ಜಾರಕಿಹೊಳಿ ಆ್ಯಂಡ್ ವಲಸಿಗರ ಬಿ ಜೆ ಪಿಗರು ಅವ್ರದ್ದೊಂದು ಟೀಮು, ಇವ್ರದ್ದೊಂದು ಹಳೆ ಒಂದು ಟೀಮು. ಹಾಗಾಗಿನೇ ಏನಾಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದಕ್ಕೂ ಕೂಡ ತೀರ್ಮಾನಕ್ಕೆ ಬರೋಕ್ಕಾಗ್ತಾ ಇಲ್ಲ, ಯಾರ ಮಾತನ್ನು ಕೇಳ್ತಾ ಇಲ್ಲ. ರಾಜ್ಯ ನಾಯಕರ ಸಂಧಾನ ಸೂತ್ರಗಳು ಕೂಡ ವಿಫಲ ಆಯಿತು. ಜೋಶಿ ಕೂಡ ಸಭೆ ನಡೆಸಿದ್ರು ಹಿಂದೆ, ಅದೆಲ್ಲವೂ ಕೂಡ ಫಲಪ್ರದ ಆಗಿಲ್ಲ. ಹಾಗಾಗಿ ನಡ್ಡಾನೇ ಈಗ ಮುಲಾಮು ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಮಹತ್ವದ ಸಭೆ ನಡೆಸ್ತಾರೆ ನಾಳೆ. ಬಿಜೆಪಿಯ ಬಣ ರಾಜಕೀಯವನ್ನು ಶಮನ ಮಾಡುವಂಥ ಒಂದು ಉದ್ದೇಶ, ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ಚುನಾವಣಾ ರಣತಂತ್ರದ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆಯುತ್ತೆ. ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ ಮತ್ತು ಬಾಗಲಕೋಟೆ. ಈಗ ವಿಜಯಪುರ ಅಂತ ಬಂದಾಗ ಅಲ್ಲಿ ಯತ್ನಾಳು, ರಮೇಶ್ ಜಿಗಜಿಣಗಿ, ಅಲ್ಲೂ ಅಷ್ಟೇ ಬಿಜೆಪಿಯಲ್ಲಿ 2 ಬಣಗಳು ಮೊದಲಿಂದನೂ ಕೂಡ ಇದ್ದಾವೆ. ಹಾಗಾಗಿ ಈಗ ಟಿಕೆಟ್ ಬೇರೆಯವರು ಕೊಟ್ಟರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂಥ ಖಡಕ್ ಎಚ್ಚರಿಕೆಯನ್ನು ಕೊಡಲಿದ್ದಾರೆ. ಇನ್ನು ಬಾಗಲಕೋಟೆ ಬಂದರೆ ಅಲ್ಲಿ ಪಿ ಸಿ ಗದ್ದಿಗೌಡರು, ಈಗ ಅಲ್ಲೂ ಕೂಡ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಕೆಲವೊಂದಿಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಬೆಳಗಾವಿ ಲೋಕಸಭಾ ಟಿಕೆಟ್ ವಿಚಾರವಾಗಿ ಅಷ್ಟೇ ಅಲ್ಲ, ಈ ಹಿಂದಿನದು ಕೂಡ ಅಲ್ಲಿ ಬಣ ರಾಜಕೀಯ ತಾಂಡವಾಡ್ತಾ ಇದೆ. ನಡ್ಡಾ ಅವರ ಈ ಸೂತ್ರ ಏನಿದೆ ಅದು ಎಲ್ಲ ಮುನಿಸನ್ನ ಶಮನ ಮಾಡುವಂತಹ ಸಾಧ್ಯತೆಗಳಿದಾವ? ಪ್ರಭು, ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಈಗ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಬೆಳಗಾವಿಗೆ ನಾಳೆ ಜೆಪಿ ನಡ್ಡಾ 4 ಲೋಕಸಭಾ ಕ್ಷೇತ್ರದ ಬಿಜೆಪಿ ನಾಯಕರೊಂದಿಗೆ ಸಭೆ ನಡೆಸಲಿದ್ದಾರೆ. ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡಲಿದ್ದಾರೆ. ನೋಡಿ, ಈಗ ಮೊದಲ ಪಟ್ಟಿ ಬಿಡುಗಡೆ ಆಗಿದೆ. ಅಲ್ಲಿ ಕರ್ನಾಟಕದ ಕೂಡ ಇರಬೇಕಾಗಿತ್ತು, ಆದರೆ ಪಟ್ಟಿ ಫೈನಲ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಿ ಜೆ ಪಿಯಲ್ಲಿರುವಂಥ ಕೆಲವೊಂದಿಷ್ಟು ಗೊಂದಲಗಳು, ಕಗ್ಗಂಟಾಗಿ ಉಳಿದಿದೆ ಕರ್ನಾಟಕದ್ದು ಬ್ಯಾಲೆನ್ಸ್. ಕಾರಣ ಇದು ಹೌದು. ಯಾಕೆಂದರೆ ಅಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಇನ್ಯಾರು ಮುನಿಸಿಕೊಳ್ತಾರೆ, ಯಾರು ಮತ್ತು ಬಂಡಾಯ ಹೇಳ್ತಾರೆ ಅನ್ನುವಂಥ ಆತಂಕ ಬಿ ಜೆ ಪಿ ನಾಯಕರಿಗೆ ಕಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಬೆಳಗಾವಿ ಬಿ ಜೆ ಪಿ ಪಾಲಿಗೆ ಬರೋದಾದರೆ ಮೊದಲಿಂದಲೂ ಕೂಡ ಬಣ ರಾಜಕೀಯ ಇದೆ. ಈಗ ನಡ್ಡಾ ಅವರ ಈ ಒಂದು ಸೂತ್ರ ಸಕ್ಸಸ್ ಆಗ್ಬೋದಾ? ಅಲ್ಲಿ ಮುನಿಸೆಲ್ಲವೂ ಕೂಡ ಶಮನ ಆಗ್ಬೋದಾ? ಪ್ರಭು, ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಜೆಪಿ ನಡ್ಡಾ ಅವರ ಪ್ರವಾಸ అనేది ಬಹಳ ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಪ್ರಭು. ಯಾಕಂದ್ರೆ ನಾಳೆ ಸಾಯಂಕಾಲ ಇನ್ನು ಬೆಳಗಾವಿಗೆ ಜೆಪಿ ನಡ್ಡಾ ಆಗಮಿಸ್ತಿದ್ದಾರೆ. ದೆಹಲಿಯಿಂದ ನೇರವಾಗಿ ಬೆಳಗಾವಿಗೆ ಬರ್ತಾರೆ. ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಪ್ರಮುಖವಾಗಿ ಬೆಳಗಾವಿ, ಚಿಕ್ಕೋಡಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು ಮತ್ತು ಬಾಗಲಕೋಟೆ, ಈ 4 ಲೋಕಸಭಾ ಮತಕ್ಷೇತ್ರಗಳ ಕೋರ್ ಕಮಿಟಿ ಸಭೆಯನ್ನ ಜೆಪಿ ನಡ್ಡಾ ನಡೆಸಿದ್ದಾರೆ. ಇದು ಒಂದು ಸ್ಪಷ್ಟವಾಗಿರ್ತಕ್ಕಂಥದ್ದು ಬಿಜೆಪಿಯ ವರಿಷ್ಠರಿಗೆ ಈ 3 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಬಣ ರಾಜಕಾರಣ, ಭಿನ್ನಮತ ನಾಯಕರಲ್ಲಿ ಇರ್ತಕ್ಕಂಥ ಅಸಮಾಧಾನಗಳಾಗಿರ್ಬೋದು, ಆ ಎಲ್ಲಾ ವಿಚಾರಗಳು ಕೂಡ ಪಕ್ಷದ ವರಿಷ್ಠರ ಗಮನಕ್ಕೆ ಹೋಗಿರ್ತಕ್ಕಂಥದ್ದು. ಏನು ಪ್ರಮುಖವಾಗಿ 3 ಜಿಲ್ಲೆಯಲ್ಲಿ ಬರ್ತಕ್ಕಂಥ 4 ಲೋಕಸಭೆಗಳಿದಾವು. ಇವು 4 ಲೋಕಸಭೆಗಳು ಕೂಡ
ಲಿಂಗಾಯತ್ ಮತಗಳೇ ನಿರ್ಣಾಯಕ ಆಗಿರ್ತಕ್ಕಂಥ ಒಂದು ಲೋಕಸಭೆಗಳು. ಹೀಗಾಗಿ ಈ ಒಂದು 4 ಲೋಕಸಭೆಗಳನ್ನ ಮತ್ತಷ್ಟು ಗಟ್ಟಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಜೆ.ಪಿ. ನಡ್ಡಾ ಅವರ ಪ್ರವಾಸ ಈಗ ಮಹತ್ವ ಪಡೆದುಕೊಂಡಿದೆ. ನಾಳೆ ನಡೆಯುವಂತ ಕೋರ್ ಕಮಿಟಿ ಸಭೆಗಳಲ್ಲಿ ಮೊದಲಿಗೆ ಪಕ್ಷದ ಶಾಸಕರಾಗಿರ್ಬೋದು, ಹಾಲಿ ಮಾಜಿ ಶಾಸಕರಾಗಿರ್ಬೋದು, ಏನು ಹಾಲಿ ಸಂಸದರಾಗಿರ್ಬೋದು, ಅಥವಾ ಟಿಕೆಟ್ ಆಕಾಂಕ್ಷಿಗಳಾಗಿರ್ಬೋದು, ಸಾಕಷ್ಟು ಜನ ಆಕಾಂಕ್ಷಿಗಳಿಗೆ ಹುಟ್ಕೊಂಡಿದ್ದಾರೆ. ಅವರೆಲ್ಲರ ಮಧ್ಯೆ ಕೂಡ ಒಂದು ಒಮ್ಮತ ಮೂಡಿಸುವಂತ ನಿಟ್ಟಿನಲ್ಲಿ ಒಂದು ಸಂಧಾನ ಸೂತ್ರವನ್ನ ಜೆ.ಪಿ. ನಡ್ಡಾ ರೂಪಿಸ್ತಾರೆ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತದೆ. ನಾವು ಬೆಳಗಾವಿ ಜಿಲ್ಲೆ ವಿಚಾರಕ್ಕೆ ಬಂದಾಗ ಏನು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಪ್ರಭು ಇಲ್ಲಿ ಜಾರಕಿಹೊಳಿ ಸೋದರ ಆಗಿರ್ಬೋದು ಅಥವಾ ರಮೇಶ್ ಶೆಟ್ಟಿ ಆಗಿರ್ಬೋದು, ಅದೇ ತನ್ನದೇ ಆದಂತ ಒಂದು ಬಣ ರಾಜಕಾರಣ ಬೆಳಗಾವಿ ಲೋಕಸಭೆಯಲ್ಲಿ ಕೂಡ ಕಾಣ ಬರ್ತಾ ಇದೆ. ಚಿಕ್ಕೋಡಿಯಲ್ಲಿ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬೋದು, ಅಲ್ಲಿ ಕೂಡ ತಮ್ಮದೇ ಆದಂತಲ್ಲಿ ಬಣ್ಣಗಳು, ಅಲ್ಲಿ ಕೂಡ ಬಿಜೆಪಿ 2 ಬಣ್ಣಗಳು ಇರ್ತಕ್ಕಂಥದ್ದು. ಏನು ವಿಜಯಪುರ ಬಂದ್ರೆ ಬಸವಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಿಗಜಿಣಗಿ ಆಗಿರ್ಬೋದು, ಅಲ್ಲಿ ಕೂಡ ಏನು ಒಗ್ಗಟ್ಟಿನ ಮಂತ್ರ ಕೂಡ ಅಲ್ಲಿ ಕೂಡ ಕಾಣ ಬರ್ತಾ ಇಲ್ಲ. ಅದೇ ನಾವು ಬಾಗಲಕೋಟೆಗೆ ಬಂದ್ರೆ ಮುರುಗೇಶ್ ನಿರಾಣಿ, ಗೋವಿಂದ್ ಕಾರಜೋಳ್, ಈ ಎಲ್ಲಾ ನಾಯಕರು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ನಾಯಕರನ್ನು ಒಟ್ಟುಗೂಡಿಸಿದ್ರೆ ಮತ್ತೆ ಈ 4 ಲೋಕಸಭೆಗಳು ಮತ್ತೆ ಬಿಜೆಪಿ ತೆಕ್ಕೆ ಬರುತ್ತೆ ಅನ್ನೋಂಥದ್ದು ಒಂದು ಮಾಹಿತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಜೆ.ಪಿ. ನಡ್ಡಾ ಬರ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಜೆ.ಪಿ. ನಡ್ಡಾ ಈವರೆಗೆ ರಾಜ್ಯದ ಅನೇಕ ನಾಯಕರು ಕೂಡ ಒಂದು ಏನು ಈ 3 ಜಿಲ್ಲೆಗಳಿರ್ತಕ್ಕಂಥ ಆಂತರಿಕ ಭಿನ್ನಮತ ಆಗಿರ್ಬೋದು, ಅದರ ನಾಯಕರ ಅಸಮಾಧಾನವನ್ನ ನಿವಾರಿಸುವ ನಿಟ್ಟಿನಲ್ಲಿ ಅನೇಕ ಒಂದು ಪ್ರಯತ್ನ ಮಾಡಿದ್ರು ಕೂಡ ಯಾವ ಕೂಡ ಕಾರ್ಯಗತ ಆಗಿಲ್ಲ. ಹಾಗಾಗಿ ಈಗ ಒಂದು ಲೋಕಸಭೆ ಚುನಾವಣೆಯಲ್ಲಿ ಕೂಡ ಅದೇ ರೀತಿಯ ಒಂದು ಏನು ಭಿನ್ನಮತ, ಪಕ್ಷದ ಒಡಕಿನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಏನ್ ಗೆದ್ದು ಬರುವಂತ ಕ್ಷೇತ್ರಗಳು ಸೋಲ್ಬಾರ್ದು ಅನ್ನೋಂತ ಒಂದು ಏನು ಹಿನ್ನೆಲೆಯಲ್ಲಿ ಜೆ.ಪಿ. ನಡ್ಡಾ ಅವರು ಈಗ ಬೆಳಗಾವಿ ಬರ್ತಾ ಇದ್ದಾರೆ. ಹಾಗಾಗಿ ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಪ್ರಭು, ಈ ಒಂದು ಜೆ.ಪಿ. ನಡ್ಡಾ ಅವರ ಸಭೆಯಲ್ಲಿ ಎಲ್ಲಾ ಹಾಲಿ ಶಾಸಕರು ಇರ್ತಾರೆ ಮತ್ತು ಮಾಜಿ ಶಾಸಕರು ಇರ್ತಾರೆ. ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳು ಕೂಡ ಒಂದು ಬೆಳಗಾವಿಗೆ ಅಲ್ಲಿ ಅವರು ಕೂಡ ಅವ್ರು ಭೇಟಿಯಾಗುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಲೋಕಸಭೆ ಚುನಾವಣೆ ಹಿತದೃಷ್ಟಿಯಿಂದ ಏನು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಏನು ಪ್ರಮುಖ 4 ಲೋಕಸಭೆಗಳನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಒಂದು ಜೆ.ಪಿ. ನಡ್ಡಾ ಪ್ರವಾಸ ಏನಿದೆ ಅದು ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಯಾಕಂದ್ರೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಯಾವೊಬ್ಬ ನಾಯಕರ ಹೆಸರು ಕೂಡ ಇಲ್ಲಿ ಅನೌನ್ಸ್ ಆಗಿರಲಿಲ್ಲ. ಹಾಗಾಗಿ ಈಗ ಜೆ.ಪಿ. ನಡ್ಡಾ ಅವರ ಏನು ಆಗಮನ ಇದೆ, ಆಗಮನ ಇದು ಏನು ಬಿಜೆಪಿ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಶ್ರೀಧರ ಮಾಹಿತಿಗಾಗಿ.